ಹಲೋ ಮಗಳೇ, ಇದೇನ್ ಮಗಳೇ ನಾಳೆ ಮದುವೆ ಇಕ್ಕೊಂಡು ಅಂಡದ್ ಬಿಟ್ಬಿಟ್ಟು ನೀನು ಅಲ್ಲೇ ಕುಂತ್ಕೊಂಡಿದೀಗ. ಅಯ್ಯೋ ಸರ್ಸರ್ನ ಬಾ ಬೇಗ. ಆವಾಗಿಂದ ಕಾಯ್ತಾ ಇವನಿ, ಈಗ ಬತ್ತಿ ಯಾಕೆ ಬತ್ತಿ ಅಂತ ಹೇಳ್ಬಿಟ್ಟು ಮಗಳು ಮದುವೆ ಇಕ್ಕೊಂಡು ನೀನು ಬರ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟು ದಿನದಿಂದ ಮದುವೆಗೆ ಅಂತ ಹೇಳ್ಬಿಟ್ಟು ನಾವು ಕಾದಿದ್ದು. ಈಗ ಒಳ್ಳೆ ಮುಹೂರ್ತ ಸಿಕ್ಕೈತಾನೆ. ಈಗ ಸರ್ನ ಇವಾಗೇ ನೀ ಬಂದ್ಬಿಡು. ಹೆಂಗೋ ಸಿಂಪಲ್ ಆಗಿ ತಾನೆ, ಹೆಂಗ್ ಗೊತ್ತಾಗ ಮದುವೆ ಮಾಡಿ ಮುಗಿಸ್ಬಿಟ್ರೆ ಆಯ್ತು. ಅಮ್ಮೋ ನಾನು ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂತ ಇವನಿ. ಇನ್ನೇನು ಅಲ್ಡದೇನಿ ಈಗ ಎಲ್ಲ ಬ್ಯಾಗ್ ಜಿಪ್ಪೆಲ್ಲ ಹಾಕ್ತಾ ಇವನಿ. ಅಂಟ್ಕೊಂಡ ತಗ ಬಸ್ ಹತ್ರನೇ ಬಂದ್ಬಿಡ್ತೀನಿ ಕಣಮ್ಮ. ನಾನೇನು ಕಾಯಕ್ಕಿಲ್ಲ, ಅದಕ್ಕೆ ಇವಾಗ ಹೊಳ್ತಾ ಇದ್ದೀನಿ. ಇರು ಬತ್ತೀನಿ. ಅಯ್ಯೋ ಹೆಂಗ್ ನನ್ನ ಮಗಳ ಮದ್ವೆ ಹೆಂಗ್ ನಡಿಬೇಕಿತ್ತು ದುರಿಯಾ ಕಣಮ್ಮ. ಹೆಂಗ್ ನಡೀತೈತೆ ನೋಡು, ಹೊಟ್ಟೆಲ್ಲ ಉರಿತೈತೆ. ಅದಕ್ಕೆ ನನ್ನ ಮಗಳಿಗೆ ಅಂತ ಒಂದು ಸೆಟ್ ಇನ್ನೊಂದು ಸೆಟ್ ಅಡುಗೆ ಮಾಡಿಸಿದ್ನಲ್ಲ, ಅದು ಸೀರೆ ಪಾರೆ ಎಲ್ಲ ತುಂಬ್ಕೊಂಡು ಬತ್ತಾಯಿವ್ ನೀರು. ನನ್ನ ಮಗಳಿಗೆ ಸಂದಕಿರ ಸೀರೆ ಏನಿಯ ಕೊಡ್ಬೇಕಲ್ಲ ಉಟ್ಕೊಳಕ್ಕೆ. ಅಯ್ಯೋ ಬಾವಾ ಬಾ. ಮಹಾ ನೀನು ಅನ್ಕೊಳ್ಳೋದಕ್ಕಿಂತ ಚೆನ್ನಾಗಿರೋ ಸೀರೆ ನೀನು ಸಸ್ಯಕ್ಕೆ ತಂದ್ಬಿಟ್ಟು ಮಡ್ಗವಳೆ. ನೀನೇನು ಸೀರೆ ಪಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ಅವ್ರು ಮುಟ್ಟೋದೂ ಇಲ್ಲ, ಅವರು ಶಾನೆ ನೀನಿಯ ತಂದು ಮಡ್ಗವ್ರಿ. ಸರಿನಾ? ಈಗ ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಂಗೆ ಸರ್ಸರ್ನ ಬರೋದು ಕಲ್ತ್ಕ. ನಿನ್ನ ಗಂಡ ನಿನ್ನ ಮಗ ಅಂತೂ ಬರೋಕ್ಕಿಲ್ಲ ಮದ್ವೆಗೆ, ನಂಗೆ ಚೆನ್ನಾಗಿ ಗೊತ್ತು. ಈಗ ನೀನು ಎಲ್ಲ ತಲೆ ಕೆಡ್ಸ್ಕೊಂಡು ಕುಂತ್ಕೊಬೇಡ, ಸುಮ್ಮನೆ ನ್ಯಾಟಕ್ಕೆ ಬಂದ್ಬಿಡು. ಬಸ್ಸಾಗೆ ಏನಿಯ ಬಾ. ನಿನ್ನ ಗಂಡ ಕಾರ್ ಕೊಡೋಕ್ಕಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ನು ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನೀನು ಬಾ ಸುಮ್ಕೆನೇನೆ. ಕಣಮ್ಮ, ಅದಕ್ಕೆ ಈಗ ನೋಡು ಹೊಲ್ಟಿದ್ದೀನಿ, ಬತ್ತೀನಿ ತಗ. ನೀನು ಹೋಗಿರು ಮಹಾಮಂತಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನೋ ಕೆಲಸ ಪಲ್ಸ ಇದ್ರೆ ಮಾಡ್ತಾ ಇರ್ಕಣಮ್ಮ. ಅಷ್ಟಾಗಿ ಬತ್ತೀನಿ ನಾನು, ಶಾನೆ ಟೈಮ್ ತಗೊಳಕ್ಕಿಲ್ಲ. ನನ್ನ ಮಗಳಿಗೋಸಿ ಸಮಾಧಾನ ಮಾಡು ಪಾಪ. ಅವಳು ಮದುವೆ ಹೆಂಗೆಂಗೋ ಮಾಡ್ಕೋಬೇಕು ಅಂತ ಕನ್ಸು ಕಟ್ಕೊಂಡಿರ್ತಾಳಲ್ವಾ, ಅದಕ್ಕೆ. ಅಯ್ಯೋ ಅಂಥದ್ದೇನು ಇಲ್ಲ ಬಾ. ನಿನ್ನ ಮಗಳಿಗೆ ಆ ಬುದ್ಧಿನೇನಿಯ ಇಲ್ಲ. ಹೆಂಗೋ ಸಿಂಪಲಾಗಿ ಮಾಡ್ಕೊಂಡ್ರೆ ಸಾಕು. ದುಡ್ಡು ಯಾಕೆ ಸುಮ್ಕೇನಿಯ ವ್ಯರ್ಥ ಅಂತ ಹೇಳ್ಬಿಟ್ಟು ಬುದ್ಧಿವಂತೆ ಆಗೋಗ್ಬಿಟ್ಟವಳು ನಿನ್ನ ಮಗಳಿವಾಗ. ನೋಡಿವಂತೆ ಬಾ. ನೀನೇನಿಯಾ ಇದೇನು ರಮ್ಯ ಹಿಂಗಾಗೋಳಲ್ಲ ಅಂತ ಹೇಳ್ಬಿಟ್ಟು ನೀನೇ ಅನ್ಕತ್ಯಾ. ಸರಿ ಸರಿ, ಮಾತಾಡ್ತಾ ಕುಂತ್ಕೊಂಡ್ರೆ ಬರೀ ಮಾತಾಡ್ತಾ ಇರ್ತೀವಿ. ನಿನ್ನ ಸರ್ನ ಬಸ್ ಹತ್ಕೊಂಡು ಬಾ. ಸರಿ ಕಣಮ್ಮ, ಬರ್ತೀನಿ. ಈಗ ಇಡ್ತೀನಿ ಫೋನು. ಸರಿ ಕಣವ. ಹೆಂಗೋ ಮದ್ವೆಗೆ ನನ್ನ ಮಗಳು ಬಂದರೆ ಸಾಕು. ಇನ್ನು ಯಾರು ಬರಲಿಲ್ಲ ಅಂದರೆ ನನಗೇನಾಗಬೇಕು, ನನ್ನ ಮಗಳೊಬ್ಳು ಬಂದ್ಬಿಟ್ಟು ಅಥವಾ ಹೆಂಗೋನು ಎಲ್ಲ ಫಂಕ್ಷನ್ ಮುಗಿಸ್ಕೊಟ್ಬಿಟ್ಟು ಹೋದರೆ ಸಾಕು. ಇನ್ನು ನನ್ನ ಮೊಮ್ಮಗಳು ನಮ್ಮೂರಾಗೆ ಏನೇ ಇರ್ತಾಳೆ, ಹೆಂಗೋ ತಾಗ ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೋದು. ಈ ದುಡ್ಡು ಪಡ್ಡು ಸಾವುಕರ್ತನ ಅದೆಲ್ಲದಕ್ಕಿನ್ನೂ ಎಷ್ಟೋ ವಾಸಿ ಇದೆ ನೆನೆಯ. ಬಿಡು ಬರಲಿ. ಅಷ್ಟಾಗೆ ನಾನು ಮಹಾಮಂತ ಕೊಯ್ತೀನಿ. ಅಯ್ಯೋ ಸರ್ನ ಹೋಗ್ಬೇಕಪ್ಪ. ಎಲ್ಲಿಗೆ ಹೊರಟಿದ್ಯಾ? ಅದು ಸುಮ್ಮನೆ ರೀ, ದೇವಸ್ಥಾನಕ್ಕೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು ಅನ್ಕೊಂಡಿದ್ದೆ, ಬರ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೊರಟಿದ್ದೀನಿ. ಸರಿ ಬಾ, ನಾನು ಬರ್ತೀನಿ, ಇಬ್ರು ಹೋಗೋಣ. ಅಯ್ಯೋ ನೀವು ಯಾಕ್ರಿ ಬರ್ತೀರಾ? ನಾನು ಹೋಗ್ತೀನಿ ಬಿಡಿ. ಹೇಳಿದ್ನಲ್ಲ ನಾನು ಬರ್ತೀನಿ ಅಂತ ಹೇಳಿ. ಮಂತ್ರಾಲಯಕ್ಕೆ ನಾನು ಬರಬೇಕು ಅಂತ ಅನ್ಕೊಂಡಿದ್ದೆ. ಎಷ್ಟೊಂದು ದಿನ ಆಯ್ತು, ಹೋಗಕ್ಕಂತೂ ಆಗ್ಲಿಲ್ಲ. ಈಗಾದ್ರೂ ಹೋಗೋಣ ಬಾ. ಅರಿ ಅದು ಯಾಕಮ್ಮ ಸುಳ್ಳು ಹೇಳ್ತಾ ಇದ್ಯಾ? ಸಿಂಪಲ್ ಆಗಿ ಹೇಳು. ನಾಳೆ ಮದುವೆ ಐತೆ ನಿನ್ನ ಮಗಳದು, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನನ್ನ ಡ್ಯಾಡಿನ ದಡ್ಡರು ನನ್ನ ಮಕ್ಕಳು ಮಾಡ್ಕೊಂಡಿದ್ಯಲ್ವಾ, ಏನು ಗೊತ್ತಾಗಲ್ಲ ಅವ್ರಿಗೆ ಅಂತೇಳಿ. ಯಾಕೆ ನಿನ್ನ ಮಗಳು ಮದುವೆ ಐತೆ ನಾಳೆ ಊರಿಗೆ, ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಹೇಳ್ದಿದ್ದಂಗೆ ಅಂತ ಹೇಳ್ಬಿಟ್ಟು ಹೇಳ್ಬೋದಲ್ವಾ? ಯಾಕೆ ಹೇಳಲ್ವಾ? ಹಂಗಾದ್ರೆ ನಿಮಗೂ ವಿಷಯ ಗೊತ್ತಾಗೈತೆ, ನಾಳೆ ಮಗಳು ಮದುವೆ ಐತೆ ಅಂತ ಹೇಳಿ. ಮತ್ತೆ ಇನ್ನೇನು ಮುಚ್ಚಿಕ್ಕದು? ಸರಿ ಬನ್ನಿರಿ, ಎಲ್ಲರೂ ಹೋಗ್ಬಿಟ್ಟು ಮದುವೆ ಮುಗಿಸ್ಬಿಟ್ಟು ಬಂದ್ಬಿಡೋಣ. ನಾವಂತೂ ಮದುವೆ ಮಾಡೋಕ್ಕಂತೂ ನಮ್ಮ ಕೈಲಿ ಆಗ್ತಿಲ್ಲ. ಸುಮ್ಮನೆ ಯಾಕೆ, ಸುಮ್ಮನೆ ಆರಾಮಾಗೆ ಅಂದರೆ ಹೋಗಿ ಅಕ್ಷತೆ ಹಾಕ್ಬಿಟ್ಟು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ಬಿಟ್ಟು ಬರೋಣ ಬನ್ನಿ. ಅವಳು ನಮ್ಮ ಪಾಲ್ಗೆ ಯಾವತ್ತೋ ಸತ್ತೋದ್ಲು ಅಂತ ನಿಂಗೆ 1000 ಸಲ ಹೇಳಿದ್ದೀನಿ ನಿನಗೆ. ಆದರೂ ನಿನ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಂಥ ಇದೇ ಇಲ್ಲ. ನೋಡು, ನಾಳೆ ನನ್ನ ಮಗನ ನೋಡೋಕ್ಕೆ ಅವ್ನು ಇಷ್ಟಪಟ್ಟಿರೋ ಹುಡುಗಿ ಅವ್ರ ಮನೆ ಕಡೆ ಎಲ್ಲ ಬರ್ತಾವ್ರೆ. ನಾಳೆ ಇಲ್ಲೇ ಇರ್ಬೇಕು ನೀನು. ಮದುವೆಗೆ ಅಂತ ಹೇಳ್ಬಿಟ್ಟು ಹೋಗಂಗಿಲ್ಲ, ಸರಿನಾ? ನಾಳೆನೇ ನಮ್ಮ ಮನೆ ನೋಡೋ ಶಾಸ್ತ್ರಕ್ಕೆ ಬರ್ತಾವ್ರೆ. ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ನೀನು ಯಾವಾಗ ಮಗಳು ಮದುವೆಗೆ ಹೋಗ್ತೀಯ ಅಂತಂದು ಗೊತ್ತಾಯ್ತು ಹೋಗ್ತೀಯ ಅಂತ. ಅದಕ್ಕೇನೆ ಮಗೊಂದು ನೀಟಾಗಿ ಫಿಕ್ಸ್ ಮಾಡಿರೋದು. ನೋಡು, ಬಾಯಿ ಮುಚ್ಕೊಂಡು ಮನೆಗಿರ್ಬೇಕಷ್ಟೇ. ಇಲ್ಲ ಅಂದರೆ ನೀನೊಂದ್ಸಲ ಇವಾಗ ಹೆಜ್ಜೆ ತೆಗೆದು ಈಚೆ ಕಡೆಗೆ ಇಕ್ಕಿದೆ ಅಂದರೆ ಮತ್ತೆ ಯಾವತ್ತೂ ಈ ಮನೆ ಒಳಗಡೆ ಏನೋ ಜಾಗ ಇಲ್ಲ. ಹುಷಾರ್ ರೀ. ನನಗೆ ಮಗ ಎಷ್ಟು ಮುಖ್ಯನೋ ಮಗಳೂ ಅಷ್ಟೇ ಮುಖ್ಯ ರೀ. ನನಗೆ ಮಗಳೂ ಬೇಕು. ಮಗಳು ಮದುವೆ ನಡೀತೈತೆ, ಮಗನ ಮದುವೆ ಮಾತ್ರ ಚೆನ್ನಾಗಿ ಮಾಡಬೇಕು, ಅದು ಇದು ಅಂತ ಯೋಚನೆ ಮಾಡ್ತೀರಾ. ಆದರೆ ಮಗಳು ಮದುವೆನ ಏನೊಂಚೂರು ಒಂದು ಚೂರಾದರೂ ಚೆನ್ನಾಗಿ ಮಾಡಬೇಕು ಅಂತ ನಿಮ್ಗೆ ಅನ್ಸೋದೂ ಇಲ್ವಾ? ಬಿಡಿ, ಗೊತ್ತಾಯ್ತು ಬಿಡಿ ನಿಮಗೆ ನನಗಿನ್ನ ನನ್ನ ಮಗಳಿಗಿನ್ನ ನಿನಗೆ ಮಗನೇ ಹೆಚ್ಚಾಗೋಗ್ಬಿಟ್ಟ. ನೋಡಿ, ನಮ್ಮೊಟ್ಟಿಗೆ ಹುಟ್ಟಿರೋದು ಇಬ್ಬರು ಮಕ್ಕಳು ಸಮಾನವಾಗಿ ನೋಡಬೇಕು. ಇವನು ಇಷ್ಟಪಟ್ಟಿರೋ ಹುಡುಗಿ ಕೊಟ್ಟು ಮದುವೆ ಮಾಡ್ತಾ ಇದ್ದೀರಾ. ಅರೆ ನನ್ನ ಮಗಳು ಏನು ತೆಪ್ಪು ಮಾಡವಳೆ, ಅವಳು ಇಷ್ಟಪಟ್ಟಿರೋ ಹುಡುಗನ ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ಚೆನ್ನಾಗೇ ಇರ್ತೈತಲ್ವಾ? ನಿಮ್ದು ಯಾವುದೋ ಹಳೆ ದ್ವೇಷಕ್ಕೆ ನನ್ನ ಮಗಳು ಜೀವನನೇ ಹಾಳು ಮಾಡ್ತಾ ಇದ್ದೀರಾ ನೀವು. ಎಷ್ಟು ಚೆನ್ನಾಗಿ ಬಾಳಿ ಬದುಕಬೇಕಾಗಿರೋ ನನ್ನ ಮಗಳು ಇವತ್ತು ದೇವಸ್ಥಾನದಾಗ ತಾಳಿ ಕಟ್ಕೊಂತವಳೆ ಅಂದರೆ ಅದು ಕಾರಣ ನೀವೇನೇನೆ, ಸರಿನಾ? ನಿಮ್ಮಿಂದಲೇ ನನ್ನ ಮಗಳು ಇವತ್ತು ಅಂಥ ಗತಿ ಬಂದೈತೆ. ಇಲ್ಲ ಅಂದರೆ ರಾಣಿ ಥರ ಇರ್ತಾ ಇದ್ಲು ನನ್ನ ಮಗಳು. ಏಯ್ ಸಾಕು ಮುಚ್ಚೆ ಬಾಯಿ. ನಾನು ರಾಣಿ ಥರ ಇರ್ಬೇಕು ನನ್ನ ಮಗಳು ಅಂತಾನೇ ನಾನು ನನ್ನ ಪಾರ್ಟ್ನರ್ ಜೊತೆ ಎಲ್ಲ ಅರೇಂಜ್ ಮಾಡಿದ್ದೆ ಮದುವೆಗೆ. ಆದರೆ ಈ ಅಪ್ಪಂಗಿನ ಅವ್ನು ಯಾವನ ತಿರ್ಬೋಕಿ ನನ್ನ ಮಗನೇ ಹೆಚ್ಚಾಗೋಗ್ಬಿಟ್ಟ. ತಿರ್ಬೋಕಿ ನನ್ನೇ ಬೇಡ ಅಂತ ಬಿಟ್ಟೋಗವಳೆ. ನೋಡು,
ಈಗ ಅದೇ ಮನೆ ಹುಡುಗಿಗೇನೆ ನನ್ನ ಮಗನ ಕೊಟ್ಟು ಮದುವೆ ಮಾಡಿ ಆ ಸಂಬಂಧನ ಉಳಿಸ್ಕೊಂತ ಇದ್ದೀನಿ ನಾನು. ಈಗ ಇದಕ್ಕೂ ಅಡ್ಡ ಮಾಡಿ ಮತ್ತೆ ನನ್ನನ್ನು ಬೀದಿ ಪಾಲ್ ಮಾಡಬೇಡ ನೀನು, ಸರಿನಾ? ಜೀವನದಲ್ಲಿ ದುಡ್ಡೇ ಮುಖ್ಯ. ನೋಡು, ಸುಮ್ಮನೆ ಗಂಡ ಬೇಕು ಅಂದರೆ ಇರು, ಇಲ್ಲ ಅಂತಂದರೆ ಹೋಗ್ತಾ ಇರು. ಮತ್ತೆ ಯಾವತ್ತೂ ನೀನು ನಮ್ಮ ಮನೆಗೆ ಜಾಗ ಇಲ್ಲ. ರೀ, ನೀವು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ ರೀ. ನಾನಾದರೂ ಹೋಗ್ಬಿಟ್ಟು ಬರ್ತೀನಿ ರೀ, ಪ್ಲೀಸ್ ರೀ. ನೀವು ಬರಲಿಲ್ಲ ಅಂದರೆ ಏನೂ ಬೇಕಿಲ್ಲ ರೀ ನನಗೆ. ನಾನೇ ಹೋಗ್ಬಿಟ್ಟು ಮದುವೆ ಮುಗಿಸ್ಕೊಂಡು ಬರ್ತೀನಿ ರೀ, ಪ್ಲೀಸ್ ರೀ. ನಿಮ್ಮ ಅಮ್ಮನೂ ಹೋಗಿಲ್ಲ, ಅಪ್ಪನೂ ಹೋಗಿಲ್ಲ, ಯಾರೂ ಹೋಗಿಲ್ಲ ಅಂದರೆ ಅವಳ ಮನ್ಸಿಗೆ ಜಾಸ್ತಿ ಬೇಜಾರಾಗ್ತೈತೆ ರೀ. ನಾನಾದರೂ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬರ್ತೀನಿ. ನೀವನ್ನೇನು ಬನ್ನಿ ಅಂತ ಬಲವಂತ ಮಾಡಲ್ಲ ನಾನು. ನನ್ನ ಪಾಡಿ ನಾನು ಹೋಗ್ಬಿಟ್ಟು ಬರ್ತೀನಿ ರೀ. ಇದೊಂದೇ ಒಂದು ಸಲ ಬೇಡ ಅಂತ ಅನ್ಬೇಡ್ರಿ. ಇದೊಂದೇ ಒಂದು ಸಲ ಹೂ ಅಂತ ಅಂದ್ಬಿಡಿ ದಯವಿಟ್ಟು. ಇದೊಂದು ಸಲ ಹೋಗ್ಬಿಟ್ಟು ಬರ್ತೀನಿ, ಮತ್ತೆ ಯಾವತ್ತೂ ಹೋಗಲ್ಲ. ಮಗಳು ಮದುವೆ ನೋಡಬೇಕು ಅಂತ ತುಂಬ ಆಸೆ ಐತೆ ರೀ ನನಗೆ. ಇದೊಂದೇ ಒಂದು ಸಲ ಕಳಿಸಿ. ಬೇಡ ಅಂತ ಹೇಳಿದ್ನಲ್ಲ, ಮನೆ ಮಾನ ಮರ್ಯಾದೆ ಎಲ್ಲ ಕಳ್ದಿರೋ ಅವಳನ್ನ ನೋಡೋ ಅವಶ್ಯಕತೆ ಇಲ್ಲ. ಅವಳು ನಮ್ಮ ಪಾಲ್ಗೆ ಯಾವತ್ತ ಸತ್ತೋಗಳಿಂದ ಹೂವಿನಾರ ಹಾಕ್ಬಿಟ್ಟಿದ್ದೀವಿ ನೋಡು, ಪೂಜೆನೂ ಮಾಡಿದ್ದೀವಿ ಮಗಳು ಸತ್ತೋಗೊಳೆ ಅಂತ. ಈಗ ಮತ್ತೆ ಸತ್ತಿರೋ ಮಗಳನ್ನ ಬದುಕ್ಸ್ಕೊಂಡು ತರ್ತೀನಿ ಅನ್ನೋ ಸಾಹಸನ ನೀನು ಮಾಡೋದೆಲ್ಲ ಬಿಟ್ಬಿಡು, ಸರಿನಾ? ನೋಡು, ನಾಳೆ ಹೆಣ್ಣಿನ ಕಡೆರೆಲ್ಲ ಬರ್ತಾವ್ರೆ ಅಫಿಷಿಯಲ್ಸು. ಮನೆಗೆಲ್ಲ ಕ್ಲೀನಾಗೆಲ್ಲ ಮೇಂಟೈನ್ ಮಾಡು. ಈ ಥರ ಊದ್ಗಪ್ಪೆ ಥರ ಮಕ ಹಾಕ್ಕೊಂಡು ಅಯ್ಯೋ ಮಗಳು ಮದುವೆ ಅಂತ ಕಣ್ಣೀರು ಹಾಕೊಂಡು ನೀನು ಕೂತ್ಕೋಬೇಡ. ಇದೆಲ್ಲ ನೀನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಮಗೆ ತಲೆ ಕೆಟ್ಟೋಗ್ಬಿಡ್ತೈತೆ. ರಾಕೇಶ್, ನಾನು ಆಫೀಸ್ ಹತ್ರ ಹೋಗಿರ್ತೀನಿ. ನೀನು ನಿಮ್ಮ ಅಮ್ಮನ್ನ ಹುಷಾರಾಗಿ ನೋಡ್ಕೊ, ಎಲ್ಲೂ ಕಳಿಸ್ಬೇಡ. ಹೋಗ್ತೀನಿ ಅಂತಂದರೆ ಹೋಗ್ಲಿ, ಮನೆ ಬೀಗ ಹಾಕ್ಬಿಡು. ಮತ್ತೆ ನಿಮ್ಮಮ್ಮ ವಾಪಸ್ ಬರಬಾರ್ದು ಅಷ್ಟೇನೆ. ನೋಡು, ನಾಳೆ ನಿನ್ನ ಮನೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾವ್ರಲ್ಲ, ಎಲ್ಲ ಕ್ಲೀನಾಗೆ ರೆಡಿ ಮಾಡು. ಮನೆಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡು. ಹಾಂ ಸರಿ, ರೆಡಿ ಆಯಿತು. ನೀವು ಹೆಂಗೆ ಹೇಳ್ತಿರೋ ಹಂಗೇನೆ. ಲೋ ಮಗನೇ, ನಿಮ್ಮ ಅಕ್ಕನ ಮದುವೆ ಕಣೋ. ಈ ಸಲ ನೋಡೋದು ಬಿಟ್ಬಿಟ್ರೆ ಮತ್ತೆ ನಾವು ಸಾಯೋ ತನಕ ಮತ್ತೆ ಆ ಥರ ದಿನಗಳು ಬರಲ್ಲ. ಒಂದು ಸಲ ಹೋಗ್ಬಿಟ್ಟು ಬರೋಣ. ನಿಮ್ಮ ಅಪ್ಪಂಗೇನು ಹೇಳ್ಬೇಡ, ಹಿಂಗೆ ಹೋಗ್ಬಿಟ್ಟು ಮದುವೆ ಮುಗಿಸ್ಕೊಂಡು ಹಂಗೆ ಬಂದುಬಿಡೋಣ. ಮನೆ ನೋಡೋ ಶಾಸ್ತ್ರ ಬೇಕಾದ್ರೆ ಇನ್ನೊಂದು ದಿನ ಬೇಕಾದ್ರೆ ಇಟ್ಕೋಬೋದು. ಆದರೆ ಮದುವೆ ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಗೋಗ್ಬಿಟ್ಟೈತೆ. ಈಗ ಹೋಗಲಿಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಅಮ್ಮ, ನನಗೆ ನನ್ನ ಮದುವೆ ಮುಖ್ಯ. ನಾಳೆ ಮನೆ ನೋಡೋ ಶಾಸ್ತ್ರಕ್ಕೆ ಬರ್ತಾವ್ರೆ. ನೋಡು, ಅವರಪ್ಪ ಎಷ್ಟು ಸಾಹುಕಾರ ಅಂತ ನಿನಗೂ ಗೊತ್ತು. ಜೀವನದಲ್ಲಿ ನಾವು ಮೇಲ್ಗಡೆ ಬರ್ತಾ ಇದ್ದೀವಿ ಅಂತಂದರೆ ಅದು ಅವ್ರ ಫ್ಯಾಮಿಲಿಯಿಂದನೇ. ನಾನು ಅವಳು ತುಂಬಾ ಇಷ್ಟಪಟ್ಟಿದ್ದೀವಿ. ಈಗ ಬೇಡ ಅಂದ್ಬಿಟ್ರೆ ಅವಳು ತುಂಬಾ ಬೇಜಾರು ಮಾಡ್ಕೊಂಡು, ತುಂಬಾ ಕೋಪ ಮಾಡ್ಕೊಂಡು ಮುನಿಸ್ಕೊಂತಾಳೆ. ಇದೆಲ್ಲ ಬೇಕಾ? ಮಗನೇ, ಒಂದೇ ಒಂದು ಸಲ ಹೋಗ್ಬಿಟ್ಟು ಬಂದುಬಿಡೋಣ ಕಣ. ಹಾಂ, ಇಲ್ಲ ಇವತ್ತೇ ಹೋಗ್ಬಿಟ್ಟು ಇವತ್ತೇ ಬಂದುಬಿಡೋಣ. ನಾಳೆ ಮದುವೆಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಸೀರೆ ಗೀರೆ ಎಲ್ಲ ಕೊಟ್ಬಿಟ್ಟು ಬಂದುಬಿಡೋಣ ಮಗ. ಸುಮ್ಮನೆ ಚೆನ್ನಾಗಿರಲ್ಲ, ಅವಳು ಜಾಸ್ತಿ ಬೇಜಾರು ಮಾಡ್ಕೊತಾಳೆ. ಹಾಂ ಸರಿನಾ? ಮಾತಾಡ್ಸ್ಕೊಂಡು ಮುಖ ತೋರಿಸ್ಬಿಟ್ಟು ಹಂಗೆ ಬಂದುಬಿಡೋಣ. ನಿಮ್ಮಪ್ಪ ಆಫೀಸ್ಗೆ ಹೋಗ್ಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ ಏನೋ ಒಂದು ವ್ಯವಸ್ಥೆ ಮಾಡೋಣ. ಅಮ್ಮ, ನೀನು ಜಾಸ್ತಿ ಅವತಾರ ಮಾಡಕ್ಕೆ ಹೋಗ್ಬೇಡ. ಅವಳನ್ನ ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ ತಾನೆ, ಅಪ್ಪಂಗೆ ಬೇಕಾಗಿಲ್ಲ. ನಿನ್ಗೆ ಯಾಕಮ್ಮ ಬೇಕು? ಹಾಂ, ಅಪ್ಪನೇ ಬೇಡ ಅಂತ ಬಿಟ್ಬಿಟ್ಟೈತೆ ತಾನೆ, ಮತ್ತೆ ನಿನ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ನೀನು ಬಾಯಿ ಮುಚ್ಕೊಂಡು ಸುಮ್ಮನಿರೋದು ಕಲ್ತ್ಕೊಳ್ಳಮ್ಮ. ನೀನು ಅವ್ರ ಮನೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಅವಳು ನಮ್ಮ ಪಾಲ್ಗೆ ಸತ್ತೋಗ್ಬಿಟ್ಟವಳೆ. ನನಗೆ ಅಪ್ಪ ಹೆಂಗೋ ನನಗೂ ಹಂಗೆ. ನನಗೆ ಅವಳು ಮೈಂಡಾಗೇನೇ ಇಲ್ಲ. ಮದುವೆನಾದರೂ ಮಾಡ್ಕೊಳ್ಳಿ, ತಿಥಿನಾದರೂ ಮಾಡ್ಕೊಳ್ಳಿ, ಅದನ್ನು ಕಟ್ಕೊಂಡು ನನಗೇನಾಗಬೇಕು? ನಾನು ಎಲ್ಗೂ ಬರಲ್ಲ. ಛೇ, ಈ ಗಂಡ ಮುಖ್ಯನಾ ಮಗಳು ಮುಖ್ಯನಾ ಅಂತಂದರೆ ಏನು ಮಾಡಲಿ? ಮನೆ ಬಿಟ್ಟು ಹೊರಟೋಗ್ಬಿಡ್ಲಾ ಅಂತ ಅನ್ನಿಸ್ತೈತೆ. ಸುಮ್ಮನೆ ಇಲ್ಲಿ ಇದ್ದೀನೇನು ಪ್ರಯೋಜನ? ಮಗಳ ಜೊತೆನೇ ಇದ್ಬಿಡೋಣ ಅನ್ನಿಸ್ತೈತೆ. ಆದರೆ ಇಲ್ಲಿ ಮಗನ ಜೀವನ, ಗಂಡನ ಜೀವನ, ಎರಡು ಜೀವನನೂ ಹಾಳಾಗೋಗ್ಬಿಡ್ತೈತೆ ನಾನು ಹೋಗ್ಬಿಟ್ರೆ. ಅಲ್ಲಾದರೆ ನನ್ನ ಮಗಳನ್ನ ನೋಡ್ಕೊಳ್ಳೋಕ್ಕೆ ಮಹಾ ಅಚ್ಚು ಎಲ್ಲ ಅವರೇ. ಆದರೆ ಇಲ್ಲಿ ನನ್ನ ಗಂಡ ಮಗು ನೋಡ್ಕೊಳ್ಳೋಕೆ ಯಾರವ್ರೆ? ನಾನು ಇಲ್ಲೇ ಇರಬೇಕೀಗ.